ಆಗುತ್ತೆ. ಎಲ್ಲಿ ಕ್ರ್ಯಾಕಾಗಿ ಅಪ್ಲೈ ಮಾಡಿರ್ತಾರಲ್ಲ ಜೆಲ್ಲು, ಅಲ್ಲಿ ಸ್ವಲ್ಪ ಬಿಸಿ ಬಿಸಿ ಬರುತ್ತೆ. ಅವ್ರನ್ನ ಕೇಳ್ತಾ ಇರ್ಬೋದು ನೀವು ಬಿಸಿ ಆಗ್ತಿದೆಯಾ ಅಂತ. ನೋಡಿ ಇವಾಗ 15 ಮಿನಿಟ್ಸ್ ಆಯಿತು. ಅವರು ತೆಗಿತಾ ಇದ್ದಾರೆ. ಫಾಯಿಲ್ ಶೀಟ್ ತೆಗೆದ್ರು. ಇವಾಗ ಸ್ಕ್ರ್ಯಾಪ್ ಮಾಡ್ತಾರೆ. ಯಾವ ಥರ ಸ್ಕ್ರ್ಯಾಪ್ ಮಾಡ್ತಾಯಿದ್ದಾರೆ ಅಂತಲೂ ನೋಡ್ಕೊಳ್ಳಿ. ತುಂಬ ಪ್ರೆಷರ್ ಹಾಕೋ ಹೋಗಿಲ್ಲ. ನೋಡಿ ಈ ಥರ ಸ್ಕ್ರ್ಯಾಪ್ ಮಾಡ್ಕೋಬೇಕು. ಅದಕ್ಕೆ ನಾನು ತುಂಬ ಹತ್ತಿರದಿಂದ ವಿಡಿಯೋ ಮಾಡಿದ್ದೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಎಷ್ಟು ಡೆಡ್ ಸ್ಕಿನ್ ಬಂದಿದೆ ಅಂದರೆ ನಾನು ಹತ್ತಿರದಿಂದ ನೋಡಿದ್ನಲ್ಲ, ತುಂಬಾ ಇತ್ತು ಅವರಿಗೆ. ನೋಡಿ ಅವ್ರಿಗೇನಾದರೂ ಪೇಯ್ನ್ ಆಗ್ತಿದೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ನೀವು, ಕೇಳಿಬಿಟ್ಟು ಅವ್ರನ್ನ. ಬಿಫೋರ್ ಮಾಡೋಕ್ಕಿಂತ ಮುಂಚೆ ಶುಗರ್ ಏನಾದರೂ ಇದೆಯಾ ಅಂತ ಕೇಳ್ಕೊಳ್ಳಿ. ಸ್ವಲ್ಪ ಕಾಲನ್ನ ಪ್ರೆಸ್ ಮಾಡಿ ನೋಡಿ. ತುಂಬ ಪೇಯ್ನ್ ಆಗ್ತಿದೆ ಅಂದರೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಪೇಯ್ನ್ ಇದ್ದರೆ ಮಾಡ್ಬೋದು. ಲೈಟಾಗಿ ಈ ಥರ ಸ್ಕ್ರ್ಯಾಪ್ ಮಾಡಿಕೊಂಡು ತೆಗಿಬೋದು ಅದು ಡೆಡ್ ಸ್ಕಿನ್ನೆಲ್ಲ. ನೋಡಿ ಅಷ್ಟಿದೆ ಡೆಡ್ ಸ್ಕಿನ್. ಇನ್ನೊಂದು ಇಂಪಾರ್ಟೆಂಟು ನೋಡಿ, ಒಂದೇ ಸರಿಗೆ ಅವರಿಗೆ ಬರಲಿಲ್ಲ ಅದು, ಇನ್ನೂ ಎಕ್ಸ್ಟ್ರಾ ಇತ್ತು ಅಂತ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಒಂದು 2 ಮಿನಿಟ್ಸು ಬಿಡ್ತಾರೆ ಅದು ಸೋಕಾಗೋದಕ್ಕೆ. ಕೆಳಗಡೆ ಎಲ್ಲ ಸ್ಕ್ರ್ಯಾಪ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಸೋಕಾಗುತ್ತೆ ಮೇಲ್ಗಡೆ. ಆಮೇಲೆ ನೋಡಿ ಫಿಂಗರ್ಸ್ಗೆ ಇವಾಗ ಹಚ್ಚಿಬಿಟ್ಟು ಡೈರೆಕ್ಟಾಗಿ ಹಚ್ಚಿಬಿಟ್ಟೆ ಸ್ಕ್ರ್ಯಾಪ್ ಮಾಡ್ತಾಯಿದ್ದಾರೆ. ಅಷ್ಟು ಅದು ವರ್ಕ್ ಆಗುತ್ತೆ ಅದು ಜೆಲ್ಲು. ಅದಕ್ಕೋಸ್ಕರ ಒಂದು ಸರಿ ಹಾಕಿ ಸೋಕ್ ಮಾಡಿ ಸ್ಕ್ರ್ಯಾಪ್ ಮಾಡಿದಾಗ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅಪ್ಲೈ ಮಾಡಿಕೊಂಡು ನೀವು ಈ ಥರ ಸ್ಕ್ರ್ಯಾಪ್ ಮಾಡ್ಕೋಬೋದು ಅದು ಡೆಡ್ ಸ್ಕಿನ್ನೆಲ್ಲ. ಬಟ್ ರಿಸಲ್ಟ್ ಅಂತೂ ಅಮೇಝಿಂಗ್. ನಾನು ಲಾಸ್ಟಲ್ಲಿ ವೀಡಿಯೋ ತೋರಿಸ್ತೀನಿ ನೋಡಿ. ಒಂದು ಲೆಗ್ ಆಯಿತು, ಇನ್ನೊಂದು ಲೆಗ್ನ ಅವರು ಸ್ಕ್ರ್ಯಾಪ್ ಮಾಡ್ತಾಯಿದ್ದಾರೆ. ಸ್ಕ್ರ್ಯಾಪ್ ಮಾಡಿ ತುಂಬ ತೋರ್ಸೋಕೆ ಹೋದರೆ ಈಗಲೇ 8 ಮಿನಿಟ್ಸ್ ಇದೆ. ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಆಫ್ಟರ್ ಸ್ಕ್ರ್ಯಾಪ್ ಆದಮೇಲೆ ಅವರು ನೀರಲ್ಲಿ ಕ್ಲೀನಾಗಿ ತೊಳಿತಾ ಇದ್ದಾರೆ, ಆ ಡೆಡ್ ಸ್ಕಿನ್ ಎಲ್ಲ ಹೋಗಲಿ ಅಂತ. ಒಂದು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಇದು ಮಿನರಲ್ ವಾಟರ್ ತಗೋತಾರೆ ನೋಡಿ, ಅದರಲ್ಲಿ ಒಂದು ಸರಿ ವಾಶ್ ಮಾಡ್ತಾರೆ ಮೇಲೆ ಕಾಲಿಡಿಸ್ಬಿಟ್ಟು. ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಏನೇನು ಇಂಪಾರ್ಟೆಂಟ್ ತೋರಿಸ್ಬೇಕೋ ಅದನ್ನು ನಾನು ಮಾತ್ರ ಎಡಿಟ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಲ್ ಮಾಡಿ ಕೇಳ್ಬೋದು. ನೋಡಿ ಆ ಥರ ಕ್ಲೀನಾಗಿ ಹೋಗಿಬಿಡ್ಬೇಕು.